ಸಿಕ್ಕಾಪಟ್ಟೆ ಪೇನ್ ಆಗಕ್ ಸ್ಟಾರ್ಟ್ ಆಯ್ತು. ಸೊ ಒಂದ್ ಸ್ಟೇಜ್ ಭಯ ಕೂಡ ಆಯ್ತು. ಅವತ್ತು ಬೇರೆ ಗ್ರಹಣ. ಹೋಗಿದ್ 5 ಮಿನಿಟ್ಸ್ಗೆನೆ ಅವನ ಅಳು ಕೇಳಿಸ್ತು. ಅವ್ರು ಹೇಳಿದ್ರು ನಾವು 4 kg ಇರೋ ಮಕ್ಕಳು ಕೂಡ ಡೆಲಿವರಿ ಮಾಡಿದೀವಿ. ನಾವೆಲ್ಲ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ಅವ್ನ್ ಎದ್ಬಿಟ್ಟ. ನಾವು ಡಾಕ್ಟರ್ ಬಂದು ಅವರೇ ಹೇಳೋ ತನಕ ನಾವು ಅಡ್ಮಿಟ್ ಮಾಡ್ಕೊಳಕ್ ಆಗೋದಿಲ್ಲ, ವೇಟ್ ಮಾಡಿ ಅಂತ ಹೇಳಿದ್ರು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಿರಂಜು. ಇವತ್ತು ಡಾಕ್ಟರ್ ಬನ್ನಿ ಅಂತ ಹೇಳಿದ್ದಾರೆ. ಅಂದರೆ ಮಾಮೂಲಿ ಚೆಕಪ್ಪಿಗೆ ಬೇಡ, ಲೇಬರ್ ವಾರ್ಡ್ಗೆ ಬನ್ನಿ ಅಂತ ಹೇಳಿದ್ದಾರೆ. ಬಟ್ ಏನು ಅಡ್ಮಿಟ್ ಮಾಡ್ಕೊತಾರೋ ಏನು ಅಂತ ಗೊತ್ತಿಲ್ಲ. ಏನು 3-4 ಡೇಸ್ ನೋಡಿ, ಹೊಟ್ಟೆ ನೋವು ಬಂದರೆ ಇಮಿಡಿಯೇಟ್ಲಿ ಬನ್ನಿ, ಇಲ್ಲ ಅಂತಂದರೆ ಮಂಡೇ ಬನ್ನಿ ಅಂತ ಹೇಳಿದರು. ಸೊ ಇವತ್ತು ಹೋಗ್ತಾ ಇದ್ದೀವಿ. ಏನಾಗುತ್ತೆ ಗೊತ್ತಿಲ್ಲ. ಸೊ ಏನಾದರೂ ಅಲ್ಲೇ ಅಡ್ಮಿಟ್ ಮಾಡ್ಕೋತೀವಿ ಅಂತ ಅಂದರೆ ನಮ್ಮ ಡೆಲಿವರಿ ವ್ಲಾಗ್ ಆಗಲಿ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಸುಸ್ತಾಗುತ್ತೆ, ವ್ಲಾಗ್ ಮಾಡೋದಕ್ಕಾಗೋದಿಲ್ಲ, ಬಟ್ ಸ್ಟಿಲ್ ಮೆಮೊರಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ. ಹೋಗ್ತಾ ಕಂಟಿನ್ಯೂ ಮಾಡ್ತೀವಿ. ಬೆಳಿಗ್ಗೆ 7:30-8 ಗಂಟೆ ಆಗಿದೆ. ಇಷ್ಟೊತ್ತಿಗೆ ರೆಡಿ ಆಗಿದ್ದೀವಿ. 8:30 ಅಷ್ಟೊತ್ತಿಗೆಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು. ಅದಕ್ಕೆ ಇಷ್ಟೊತ್ತಿಗೆ ರೆಡಿಯಾಗಿ ಮನೆಯಿಂದ ಹೊರಡ್ತಾ ಇದ್ದೀವಿ. ಹೊರಡೋಕ್ಕಿಂತ ಮುಂಚೆ ನಮ್ಮಮ್ಮ ನನ್ನ ಕಾಲ್ಗೆಜ್ಜೆ ಹಾಕಿದ್ದೆ, ಅದು ಸಿಂಗಲ್ ಹಾಕಿದ್ದೆ. ನಮ್ಮ ಯಜಮಾನರು ಕೊಡಿಸಿದ್ದು ಅಂತ ಸಿಂಗಲ್ ಆಗಿದ್ರು ಅದನ್ನೇ ಹಾಕಿದ್ದೆ. ಯಾವತ್ತೂ ಕಳೆದೇ ಇರಲಿಲ್ಲ ಅವ್ರು ಹಾಕ್ತಾಗಿದ್ದ. ಅದಕ್ಕೋಸ್ಕರ ಮಮ್ಮಿ ಇದೆಲ್ಲ ಇರಬಾರ್ದು, ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಇಲ್ಲೇ ಕಳೆದಿಟ್ಬಿಡೋಣ ಅಂತೇಳಿ ಇಲ್ಲೇ ಕಳೀತಿದೆ. ಹಾಗೆಯೇ ಮನೂ ಕೂಡ ಇಲ್ಲೇ ಇದ್ದಾರೆ. ಸೊ ಅವರು ಬೈಕಲ್ಲಿ ಬರ್ತೀನಿ, ನನಗೆ ಕಾರ್ ಅಡ್ಜಸ್ಟ್ ಆಗೋಲ್ಲ ಅಂತ ಹೇಳಿದ್ರು. ಸೊ ಅವ್ರಿಗೆ ಮೊದಲಿಂದನೂ ಕಾರ್ ಅಡ್ಜಸ್ಟ್ ಆಗೋದೇ ಇಲ್ಲ, ವಾಮಿಟ್ ಆಗುತ್ತೆ. ಸೊ ಅವರು ನೀವು ಕಾರಲ್ಲಿ ಹೊರಟಿರಿ, ನಾನು ಬೈಕಲ್ಲಿ ಬರ್ತೀನಿ ಅಂತ ಹೇಳಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ಇಟ್ಕೊಂಡಿದ್ರು. ಸ್ವಲ್ಪ ಜೆರಾಕ್ಸ್ ಬೇಕಿತ್ತು, ಜೆರಾಕ್ಸ್ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿ ಅವರು ನೀವು ಹೊರಟಿರಿ ಅಂತ ಹೇಳಿದ್ರು. ನಾವು ಹಾಸ್ಪಿಟಲ್ಗೆ ಹೋಗೋದಾರಲ್ಲಿ ದೇವಸ್ಥಾನ ಕೂಡ ಸಿಗುತ್ತೆ, ಅದು ನಮ್ಮ ಮನೆ ದೇವರು ಕೂಡ. ಡೆಲಿವರಿಗೆ ಹೋಗ್ತಾ ಇರೋದ್ರಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದ್ವಿ. ಅಷ್ಟೊತ್ತಿಗೆ ಬಾಗಿಲು ಕೂಡ ತೆಗೆದಿತ್ತು, ಪೂಜೆ ಕೂಡ ಮಾಡ್ತಾಯಿದ್ರು. ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದನೂ ಕೂಡ ಕೊಟ್ಟರು. ಸೊ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅಲ್ಲಿಂದ ಮತ್ತೆ ನಾವು ಹೊರಟ್ವಿ. ಕೊನೆಯ ಒಂದು ಟೈಮಲ್ಲಿ ಏನೂ ಆಗದೇ ಇರಲಪ್ಪ ಅಂತ ಕೇಳ್ಕೊಂಡು ಹೋಗೋದಕ್ಕೆ ದೇವರ ಆಶೀರ್ವಾದ ಬೇಕು ಅಂತ ಹೋಗಿ ಮುಗಿಸಿದ್ದಾಯಿತು. ಅಲ್ಲಿಂದ ಮತ್ತೆ ಒಂದು 8:30ಗೆಲ್ಲ ಹಾಸ್ಪಿಟ್ಲಿಗೆ ಬಂದ್ವಿ. ನಾವು ಬೆಳಿಗ್ಗೆ ಬೇಗನೆ ಹೋಗಿದ್ವಿ. ಇಷ್ಟು ಬೇಗ ಏನಕ್ಕೆ ಬಂದಿರಿ ಅಂತ ನರ್ಸೇ ಕೇಳ್ತಿದ್ರು. ಬಟ್ ಡಾಕ್ಟರ್ ನಮಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬನ್ನಿ ಅಂತಲೇ ಹೇಳಿದರು. ನಾನು ಹೋಗಿರೋದಲ್ಲದೆ ಆ ಕಡೆಯಿಂದ ನಮ್ಮ ಅತ್ತಿಗೆ, ನಮ್ಮ ಅಕ್ಕ, ನಮ್ಮ ಅಕ್ಕಂದು 7 ತಿಂಗಳ ಮಗು ಇದ್ದಾಳೆ. ಸೊ ಅವಳು ಇವಾಗ 9 ತಿಂಗಳಾಗಿದೆ ಅವಳಿಗೆ. ಸೊ ಅವಳು ಎಲ್ಲರೂ ಬಂದಿದ್ದರು. ಫಸ್ಟ್ ಡೇ ಅವರು ಏನೂ ಹೇಳೇ ಇಲ್ಲ, ಅಡ್ಮಿಟ್ ಆಗಬೇಡಿ ಏನೂ ಹೇಳಿಲ್ಲ. ಡಾಕ್ಟ್ರ್ ಬರೋ ತನಕ ವೇಟ್ ಮಾಡಿ ಅಂತ ಹೇಳ್ತಾಯಿದ್ರು. ಸಂಜೆ ತನಕ ಹಾಗೆ ಮಾಡಿದ್ರು. ಡಾಕ್ಟರು ಇನ್ನೊಂದು 2 ದಿನ ವೇಟ್ ಮಾಡೋಣ ಇರಿ, ಇವತ್ತೊಂದು ದಿನ ವೇಟ್ ಮಾಡೋಣ ಇರಿ ಅಂತ ಹೇಳ್ತಾ ಪೋಸ್ಟ್ಪೋನ್ ಮಾಡಿದ್ರು. ಬಟ್ ನನಗೆ ಕೂರೋದಕ್ಕೂ ಆಗ್ತಾಯಿರಲಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ, ತುಂಬ ಪೇನ್ ಆಗ್ತಾಯಿತ್ತು, ಕಾಲೆಲ್ಲ ತುಂಬ ನೋವು ಬರ್ತಿತ್ತು, ವೇಟ್ ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತಾಯಿತ್ತು. ಸೊ ಲಾಸ್ಟ್ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಮನೆಗೆ ಹೋಗೋರಿ, ಇಲ್ಲ ಅಂತಂದರೆ ಅಡ್ಮಿಟ್ ಆಗಬೇಕಾಗುತ್ತೆ ಅಂತ ಹೇಳಿದ್ರು ಡಾಕ್ಟರು. ಸೊ ಲಾಸ್ಟ್ ಹೋಗಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದ್ವಿ. ಬಟ್ ಮಗು ಆವಾಗ 4 kg ಇದ್ದ. ಅದಕ್ಕೆ ಏನು ಡಿಲೇ ಮಾಡೋದು ಬೇಡ, ಇವತ್ತೊಂದು ದಿನ ಇರಿ, ನಾಳೆ ಮಾಡೋಣ ಅಂತ ಹೇಳಿದರು. ಅದಕ್ಕೋಸ್ಕರ ಒಂದು ಡೇ ಅಲ್ಲೇ ಉಳ್ಕೊಂಡ್ವಿ. ನಮ್ಮ ಯಜಮಾನ್ರೆ ಬೆಡ್ ಎಲ್ಲನೂ ಕೂಡ ರೆಡಿ ಮಾಡಿದ್ರು. ಅದಾದಮೇಲೆ ಅಲ್ಲೇ ಊಟ ಕೊಟ್ಟಿರು. ಆ ಊಟನೂ ಅಲ್ಲೇ ಊಟ ಮಾಡಿ ಅವತ್ತಿನ ದಿನ ಆಲ್ಮೋಸ್ಟ್ ಫ್ರೀ ಇತ್ತು. ನಾವು ಹೆರಿಗೆ ವಾರ್ಡಲ್ಲಿದ್ವಿ ಆಲ್ರೆಡಿ, ಬಾಣಂತಿಯರ ವಾರ್ಡಲ್ಲಿದ್ವಿ. ಆಲ್ಮೋಸ್ಟ್ ಮಕ್ಕಳೆಲ್ಲ ಇದ್ದರು ಅಲ್ಲೇ. ನಾನೊಬ್ಬಳು ಏನೂ ಇರಲಿಲ್ಲ, ಹೊಟ್ಟೆ ಒಳಗಡೆ ಇದ್ದ ಮಗು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಅಲ್ಲಿ ಮಗು ಎಲ್ಲ ಅಳ್ತಾಯಿದ್ರೆ ನಾನು ಹಿಂಗಿದ್ದೀನಲ್ಲಪ್ಪ ಅಂತ ಅನ್ನಿಸ್ತಾಯಿತ್ತು. ಮಮ್ಮಿನೂ ಅಲ್ಲೇ ಮಲ್ಕೊಂಡ್ರು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಅನಸ್ತೇಶಿಯಾ ಡಾಕ್ಟ್ರು ಬಂದರು. ನೀವೇನಕ್ಕೆ ಸಿಸೇರಿಯನ್ ಮಾಡಿಸ್ಕೊತಿದ್ದೀರಾ, ಇನ್ನೂ 15 ಡೇಸ್ ಟೈಮ್ ಇದೆ ನಿಮಗೆ, ವೇಟ್ ಮಾಡಿ, ನಾರ್ಮಲ್ಲೇ ಆಗುತ್ತೆ ಅಂತ ಹೇಳಿದರು. ಇನ್ನು ಹೊಸ ಡಾಕ್ಟ್ರ್ ಒಬ್ಬರು ಬಂದಿದ್ದರು. ಅವರು 4 kg ಇರೋ ಮಗುನೂ ಕೂಡ ನಾವು ನಾರ್ಮಲ್ ಡೆಲಿವರಿನೇ ಮಾಡಿದ್ದೀವಿ, ವೇಟ್ ಮಾಡಿ ಅಂತೆಲ್ಲ ಹೇಳಿದರು. ಬಟ್ ನನಗೆ ಆ ಪೇನ್ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಇವರು ಬೇಗ ಹೊರಗಡೆ ಬಂದುಬಿಟ್ರೆ ಸಾಕು ಅಂತ ಆಗಿತ್ತು ನನಗೆ. ಸೊ ನಾನು ಇಲ್ಲ, ನನಗೆ ಸಿ ಸೆಕ್ಷನ್ನೇ ಮಾಡಿಬಿಡಿ ಅಂತ ಹೇಳಿದೆ. ಅದಕ್ಕೆ ಅಲ್ಲಿ ಅನಸ್ತೇಶಿಯಾ ಡಾಕ್ಟ್ರು ಹೊರಗಡೆ ಹೋಗಿ ಬೈತಾ ಇದ್ರಂತೆ. ಅದನ್ನು ನಮ್ಮ ಯಜಮಾನರು ಕೇಳಿಸ್ಕೊಂಬಂದು ನಂಗೆ ಹೇಳ್ತಾಯಿದ್ರು. ಅಲ್ಲಿಂದ ಸಿ ಸೆಕ್ಷನ್ ಆಯಿತು. ಸೊ ಸಿ ಸೆಕ್ಷನ್ ಆದಮೇಲೆ ನನ್ನ ಮಗನೂ ಕೂಡ ಹೊರಗಡೆ ಬಂದ. ಜಾಸ್ತಿ ಕ್ಯಾಪ್ಚರ್ ಏನೂ ಮಾಡಲೇ ಇಲ್ಲ. ನಾನು ನಮ್ಮ ಮನೆಯವ್ರಿಗೂ ಹೇಳಿದ್ದೆ, ನಮ್ಮ ಅಮ್ಮಂಗೆ ಹೇಳಿದ್ದೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಡಿ ನನಗೆ ಅಂತ. ಬಟ್ ಅವರು ನಾನಿರೋ ಪೇನಲ್ಲಿ ಅವರು ಏನೇನೋ ಟೆನ್ಷನ್ ಮಾಡಿ ಒಂದು ಕ್ಲಿಪ್ ಕೂಡ ಮಾಡೋದಕ್ಕೆ ಆಗಲೇ ಇಲ್ಲ. ನಾನೇ ಡೆಲಿವರಿ ಆದಮೇಲೆ ಒಂದು 2-3 ಡೇಸ್ ಆದಮೇಲೆ, ಸ್ವಲ್ಪ ದಿನ ಆದಮೇಲೆ ನನ್ನ ಕೈಲಿ ಆಗುತ್ತೆ ಅನ್ನುವಾಗ, ಸ್ವಲ್ಪ ರಿಕವರಿ ಆದಮೇಲೆ ನಾನು 1-2 ಕ್ಲಿಪ್ಸ್ನ ತೊಗೊಂಡಿದ್ದೀನಿ, ಅದನ್ನು ಮಾತ್ರ ಅಟ್ಯಾಚ್ ಮಾಡಿದ್ದೀನಿ. ಅದು ಅಲ್ಲದೆ ಏನೇನಾಯಿತು ಅಂತ ಎಲ್ಲನೂ ಡೀಟೇಲಾಗಿ ಇವಾಗ ನಾನು 2 months ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆಫ್ಟರ್ ಅ ಲಾಂಗ್ ಟೈಮ್ 3 ತಿಂಗಳಾದಮೇಲೆ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೆಲಿವರಿ ವ್ಲಾಗ್ ಅಂತಂದರೆ 1-2 ಕ್ಲಿಪ್ ಮಾತ್ರ ಕ್ಯಾಪ್ಚರ್ ಮಾಡಿದ್ದೆ, ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಕಂಪ್ಲೀಟಾಗಿ ಏನಾಯಿತು ಅಂತ ಕ್ಯಾಪ್ಚರ್ ಮಾಡೋದಕ್ಕೂ ಆಗಲಿಲ್ಲ.
ಶೇರ್ ಮಾಡೋದಕ್ಕೂ ಆಗಲಿಲ್ಲ. ನಮ್ಮ ಮನೆಯವರು ಕೂಡ ಒಂದು ವೀಡಿಯೋಸ್ನು ಕೂಡ ಮಾಡಿಕೊಡ್ಲಿಲ್ಲ. ಡೆಲಿವರಿ ವ್ಲಾಗಲ್ಲಿ ತುಂಬಾ ಏನೇನೋ ಆಗೋಯಿತು. ಸೊ ಎಲ್ಲನೂ ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ. ನನಗೆ ನ್ಯಾಚುರಲ್ ಪೇನ್ ಏನು ಬಂದಿರಲಿಲ್ಲ. ಇನ್ನೂ 15 ಡೇಸ್ ಟೈಮ್ ಇತ್ತು ನನಗೆ. ಅಂದರೆ ಲಾಸ್ಟ್ ಸ್ಕ್ಯಾನಿಂಗಲ್ಲಿ ಫೆಬ್ 28 ಇತ್ತು. ಬಟ್ ಫಸ್ಟ್ ಸ್ಕ್ಯಾನಿಂಗಲ್ಲಿ ಮಾರ್ಚ್ 17 ಇತ್ತು. ಆದರೆ ಡಾಕ್ಟರ್ ಹೇಳಿದ್ರು ಯಾವಾಗಲೂ ಫಸ್ಟ್ ಸ್ಕ್ಯಾನಿಂಗ್ನ ಮಾತ್ರ ನಾವು ಕನ್ಸಿಡರ್ ಮಾಡೋದು, ಲಾಸ್ಟ್ ಸ್ಕ್ಯಾನಿಂಗ್ ಏನೂ ಇಲ್ಲ ಅಂತ ಹೇಳಿದರು. ಬಟ್ ಲಾಸ್ಟ್ ಸ್ಕ್ಯಾನಿಂಗಲ್ಲಿ ನಾವು ಮಾಡಿಸಿದಾಗ ಆವಾಗಲೇ 9th ಮಂತ್ ಆಗಿಲ್ಲ, 9th ಮಂತ್ ಸ್ಟಾರ್ಟಿಂಗ್ ಆಗಿತ್ತು. ಆವಾಗಲೇ ನನ್ನ ಬೇಬಿ ಬಂದು 3.25 kg ಇದ್ದ. ಇನ್ನೂ 1 ಮಂತ್ ಬಿಟ್ಟರೆ ತುಂಬ ಜಾಸ್ತಿ ಆಗ್ತಾನೆ ಅಂತ ಅನ್ನಿಸ್ತಿತ್ತು. ಅದಾದಮೇಲೆ ಮಧ್ಯೆ ಚೆಕಪ್ಗೆ ಹೋಗಬೇಕಾದ್ರೆ ಲಾಸ್ಟ್ ಚೆಕಪ್ ಅಲ್ಲಿ ನಮ್ಮ ಡಾಕ್ಟರ್ ಹೇಳಿದ್ದು, ಇನ್ನು 15 ಡೇಸ್ ಇದೆ ಅಂತ ಇದು ಮಾಡಬೇಡಿ, ಸರಿ ಬನ್ನಿ ಒಂದ್ಸಲ ಚೆಕಪ್ಗೆ ಬರಬೇಡಿ, ಅಲ್ಲಿ ನಾವು ಲೇಬರ್ ರೂಮಲ್ಲಿ ಇರ್ತೀವಿ, ಅಲ್ಲಿಗೆ ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ಸರಿ ಹೋಗೋಣ, ಅಕಸ್ಮಾತ್ ಅಡ್ಮಿಟ್ ಆಗಿ ಅಂದರೆ ಆಗೋಣ, ಇಲ್ಲ ಅಂತಂದರೆ ಇಲ್ಲ ಅನ್ನೋ ಸ್ಟೇಜಲ್ಲಿದೆ. ಯಾಕಂದರೆ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ, ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸೊ ಅವನು ಎದ್ಬಿಟ್ಟ. ಮಲಗಿದ ಇಷ್ಟೋ ತನಕ ಎದ್ದು ಅಳ್ತಾ ಇಲ್ಲ, ಸುಮ್ಮನೆ ಆಟ ಆಡ್ತಾ ಇದ್ದಾನೆ. ಏನು ಹೇಳ್ತಾ ಇದೆ ಅಂತಲೇ ಮರ್ತೋಯ್ತು. ನನ್ನ ಕೈಯಲ್ಲಿ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ನನ್ನ ಕೈಯಲ್ಲೇ ಆಗದೆ ಇರೋದ್ರಿಂದ ನಾನು ಬೇಗನೆ ಹೋದೆ ಹಾಸ್ಪಿಟಲ್ಗೆ. ಹೋಗಿ ಅಡ್ಮಿಟ್ ಆಗಿಬಿಡೋಣ ಅನ್ನೋ ಸ್ಟೇಜಲ್ಲಿದ್ದೆ. ನ್ಯಾಚುರಲ್ ಪೇನ್ ಬರೋ ತನಕ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಮುಂಚೆನೇ ಹೋಗಿದ್ದೆ. ಆಲ್ರೆಡಿ ನಾವು ನಮ್ಮ ಮನೇಲಿ ಹಾಸ್ಪಿಟಲ್ ಬ್ಯಾಗೆಲ್ಲ ಆಲ್ರೆಡಿ ಇದು ಮಾಡಿ ಇಟ್ಟಿದ್ವಿ. ಸೊ ನಮ್ಮ ಡಾಕ್ಟರು ನಮಗೆ ಬೆಳಿಗ್ಗೆ 8 ಗಂಟೆಗೆ ಬನ್ನಿ ಅಂತ ಹೇಳಿದರು. ಮಾರ್ಚ್ 2 ಅನಿಸುತ್ತೆ, ಅವತ್ತು ಸೋಮವಾರ. ಸೊ ಅವತ್ತು ಬೆಳಗ್ಗೆ 8 ಗಂಟೆಗೆ ಮನೆಯಿಂದ ಹೊರಟಿದ್ವಿ. ಅಲ್ಲಿಗೆ ಹೋದ್ಮೇಲೆ ನರ್ಸ್ಗಳೇ ಇನ್ನೂ ಬಂದಿರಲಿಲ್ಲ, ನೈಟ್ ಡ್ಯೂಟಿ ನರ್ಸ್ಗಳಿದ್ರು ಅಷ್ಟೇ. ಸೊ ಅವ್ರು ಹೇಳಿದ್ರು, ನಾವು ಡಾಕ್ಟ್ರು ಬಂದು ಅವರೇ ಹೇಳೋ ತನಕ ನಾವು ಅಡ್ಮಿಟ್ ಮಾಡ್ಕೊಳಕ್ಕಾಗೋದಿಲ್ಲ, ವೇಟ್ ಮಾಡಿ ಅಂತ ಹೇಳಿದ್ರು. ಬಟ್ ಡಾಕ್ಟರ್ ಅವತ್ತು ತುಂಬಾ ಲೇಟಾಗಿ ಬಂದರು. ನಾವು ವೇಟ್ ಮಾಡಿ ಸಾಕಾಯಿತು. ನಮ್ಮ ಪಕ್ಕದ ಬೆಡ್ಡವರು ಕೂಡ ವೇಟ್ ಮಾಡೋಕ್ಕೆ ಹೇಳ್ತಿದ್ರು. ನಾವು ಇರಬೇಕಾದ್ರೇ 1-2 C-ಸೆಕ್ಷನ್ಸ್ ಆಯಿತು. ಆಮೇಲೆ ಡಾಕ್ಟ್ರು ಬಂದು ಹೇಳಿದಾಗ, ಸರ್ ಏನು ಮಾಡ್ತೀರಾ, ಅಡ್ಮಿಟ್ ಆಗಬೇಕಾ ಬೇಡವಾ ಅಂತೆಲ್ಲ ಹೇಳಿದಾಗ, ವೇಟ್ ಮಾಡಿ ಅಂತ ಅಷ್ಟೇ ಹೇಳ್ಬಿಟ್ಟು ಹೋದರು. ಅದಾದಮೇಲೆ ನರ್ಸ್ ಕೂಡ ಬಂದು ಅಡ್ಮಿಟ್ ಆಗೋದು ಅಂತ ಹೇಳಿದ್ದಕ್ಕೆ ಅವರು ಇವತ್ತು ಬೇಡ, ಇವತ್ತು ಇಲ್ಲೇ ಇರಿ, ಬಟ್ ಅಡ್ಮಿಟ್ ಆಗೋದೇನು ಬೇಡ ಅಂತ ಹೇಳಿದ್ರು. ಅದಾದಮೇಲೆ 4 ಗಂಟೆ ಮೇಲೆ ಹೋಗಿ ನಾವೇನೇ ಸರ್ ಹೋಗೋದಾ ಇರೋದಾ ಅಂತ ಕೇಳಿದ್ಮೇಲೆ ಡಾಕ್ಟರು ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ, ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದ್ರು. ಅದಾದಮೇಲೆ 4 ಗಂಟೆ ಮೇಲೆ ಹೋಗಿ ಒಂದು ಸ್ಕ್ಯಾನಿಂಗ್ ಮಾಡಿಸಿ, ಅದರಲ್ಲಿ ಮಗು ವೇಟ್ 4 kg ಇದ್ದ. ಆವಾಗಲೇ ಇನ್ನೂ 15 ಡೇಸ್ ಇತ್ತು ನನಗೆ ಟೈಮ್. ಬಟ್ ಆವಾಗಲೇ 4 kg ಅಂತ ಸ್ಕ್ಯಾನಿಂಗಲ್ಲಿ ಬಂದಾಗ ಡಾಕ್ಟ್ರ್ ಹೇಳಿದ್ರು, ಸರಿ ಮಗು ವೇಟ್ ಜಾಸ್ತಿ ಆಗಿಬಿಡುತ್ತೆ ಇನ್ನು 15 ಡೇಸ್ ತನಕ, ಇಲ್ಲ ಮಾಡಿಬಿಡೋಣ ಅಂತ ಹೇಳಿದ್ರು, C-ಸೆಕ್ಷನ್ ಮಾಡಿಬಿಡೋಣ ಅಂತ. ಸೊ ಅವತ್ತು ಅಲ್ಲೇ ಉಳ್ಕೊಂಡ್ವಿ. ನಮ್ಮ ಯಜಮಾನ್ರು ನಮ್ಮೂರಿಗೆ ಪಕ್ಕನೇ ಇರೋದು ನಾವು ಹೋಗೋ ಹಾಸ್ಪಿಟಲು. ಸೊ ನಮ್ಮ ಯಜಮಾನ್ರು ಅವ್ರ ಊರಿಗೆ ಹೋದ್ರು. ಅಲ್ಲಿ ಇವತ್ತೊಂದು ದಿನ ಅಲ್ಲೇ ಕಳೆಯೋಣ ಅಂತ ಹೇಳಿ ನಾನು ನಮ್ಮ ಮಮ್ಮಿ ಇಬ್ಬರು ಇದ್ವಿ. ಬಾಣಂತಿಯರ್ ವಾರ್ಡ್ ಇತ್ತು, ಸೊ ಅಲ್ಲಿಗೆ ಹಾಕಿದ್ರು ನಮ್ಮನ್ನು. ಅಲ್ಲಿ 1 ಡೇ ಆಯಿತು. ಮತ್ತೆ ಬೆಳಿಗ್ಗೆ ನಮ್ಮ ಯಜಮಾನ್ರು ಕೂಡ ಬಂದರು. ಅದಾದಮೇಲೆ ಮತ್ತೆ ಹೋಗಿ ಕೇಳಿದ್ಮೇಲೆ ಅವತ್ತು ಬೇರೆ ಗ್ರಹಣ, ಚಂದ್ರಗ್ರಹಣ ಅನ್ಸುತ್ತೆ, ಮೇ ಬಿ ಇರ್ಬೋದು, ಯಾವುದೋ ಒಂದು ಗ್ರಹಣ ಇತ್ತು. ಸೊ ನನ್ನ ಜೊತೆ ಇನ್ನೊಬ್ರು C-ಸೆಕ್ಷನ್ ಮಾಡಿಸ್ಕೊಳ್ಳೋರು ಇದ್ದರು. ಅವ್ರು ಇವತ್ತು ಗ್ರಹಣ ಬೇಡ ಅಂತೆಲ್ಲ ಹೇಳ್ತಾಯಿದ್ರು. ನಮ್ಮ ಮಮ್ಮಿ ತುಂಬಾ ಥಿಂಕ್ ಮಾಡ್ತಾಯಿತ್ತು, ಮಾಡಿಸ್ಬೇಕಾ ಮಾಡಬೇಡ್ವಾ ಅಂತೆಲ್ಲ ತುಂಬಾ ಥಿಂಕ್ ಮಾಡ್ತಾಯಿತ್ತು. ಆ ಟೈಮಲ್ಲಿ ನಮ್ಮ ಮಮ್ಮಿಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಅಂತಲೇ ಬಂದಿದ್ರು ಅನಿಸುತ್ತೆ. ನಾವಿದ್ವಲ್ಲ, 1 ಡೇ ಇದ್ವಲ್ಲ, ಆ ವಾರ್ಡಲ್ಲಿ ಅವರಿಗೆ ಮಗು ಆಗಿತ್ತು, 3 ದಿನ ಆಗಿತ್ತು ಅಂತ ಅನಿಸುತ್ತೆ. ಅವರ ಯಜಮಾನ್ರು ಜ್ಯೋತಿಷ್ಯ ಹೇಳೋರಂತೆ. ಸೊ ಅವರು ಬಂದಿದ್ದಾಗ ಅವ್ರನ್ನ ಮಾತಾಡಿಸ್ತಾ ಇರಬೇಕಾದ್ರೆ, ಇವತ್ತು ಇದೇ C-ಸೆಕ್ಷನ್ ಮಾಡಿಸ್ಬೇಕು ಅಂತ ಇದ್ದೀವಿ ಅಂತ ಹೇಳಿದ್ಮೇಲೆ, ಅವರು ಏನಿಲ್ಲ, ಇವತ್ತು ತುಂಬ ಒಳ್ಳೆ ದಿನ, ಮಾಡಿಸ್ಬೋದು, ಗ್ರಹಣ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಹೇಳಿದರು. ತುಂಬ ಒಳ್ಳೆ ದಿನನೇ, ನೀವು ಮಾಡಿಸ್ಬೋದು ಆರಾಮಾಗಿ, ಯಾವುದು ಭಯ ಬೇಡ, ಇವರು ಗ್ರಹಣ ಅದು ಇದು ಅಂತ ಹೇಳ್ತಾರೆ ಅಂತೆಲ್ಲ ಇದು ಮಾಡಬೇಡಿ ಅಂತ ಹೇಳಿದ್ರು. ನಮ್ಮ ಮಮ್ಮಿ ನನ್ನ ಕೇಳಿದ್ರು, ಏನು ಮಾಡಿಸ್ಬೇಡನ್ವಾ, ಇಲ್ಲ ಇನ್ನೊಂದು ದಿನ ವೇಟ್ ಮಾಡೋಣ ಅಂತ. ನನಗೆ ಆಲ್ರೆಡಿ ಆಗ್ತಾ ಇರಲಿಲ್ಲ. ಸೊ ನಮ್ಮ ಮಮ್ಮಿಗೆ, ನನಗೆ ನಿಜವಾಗ್ಲೂ ಆಗಲ್ಲ, ನಾನು ಮಾಡಿಸ್ಕೊಬಿಡ್ತೀನಿ ಏನಾದರೂ ಆಗಲಿ ಅಂತ ಹೇಳಿದೆ ನಮ್ಮ ಮಮ್ಮಿಗೆ. ಅಲ್ಲೇ ಮತ್ತೆ ನಾವು ಇದ್ದಿದ್ದು ವಾರ್ಡ್ಗೆ ಹೋದ್ವಿ. ಅವ್ರು ಹೇಳಿದ್ರು, ಅಲ್ಲಿಗೆ ನಮಗೆ C-ಸೆಕ್ಷನ್ ಮಾಡೋಕ್ಕಿಂತ ಮುಂಚೆನೇ ಒಬ್ಬರು ಅನಸ್ತೇಶಿಯಾ ಡಾಕ್ಟ್ರು ಬರ್ತಾರೆ. ಅವರು ಬಂದು ನಮ್ಮದು ಬೆನ್ನೆಲ್ಲ ಚೆಕ್ ಮಾಡಿ ಆಮೇಲೆ ನಮಗೆ C-ಸೆಕ್ಷನ್ ಆಗೋಕ್ಕಿಂತ ಮುಂಚೆ ಅನಸ್ತೇಶಿಯಾ ಕೊಡೋದು. ಸೊ ಅವ್ರು ಬಂದು ಚೆಕಪ್ ಎಲ್ಲ ಮಾಡಿ, ಇನ್ನು 15 ಡೇಸ್ ಇದೆಯಾ, ವೇಟ್ ಮಾಡಿ ಅಂತ ಹೇಳಿದ್ರು. ನಾನಂದೆ, ವೇಟ್ ಜಾಸ್ತಿ ಆಗಿಬಿಟ್ಟಿದೆ ಮ್ಯಾಮ್ ಮಗೋದು, ಸೊ ವೇಟ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಯಾರು ಹೇಳಿದ್ದು ಇನ್ನು 15 ಡೇಸ್? ಅಲ್ಲಿಗೆ ಇನ್ನೊಬ್ರು ಹೊಸ ಡಾಕ್ಟ್ರು ಬಂದಿದ್ರು. ಅವ್ರು ಹೇಳಿದ್ರು, ನಾವು 4 kg ಇರೋ ಮಕ್ಕಳು ಕೂಡ ಡೆಲಿವರಿ ಮಾಡಿದ್ದೀವಿ, ನಾರ್ಮಲ್ ಡೆಲಿವರಿನ, ಸೊ ವೇಟ್ ಮಾಡಿ ಏನಿಲ್ಲ ಅಂತ ಹೇಳಿದ್ರು. ಬಟ್ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಅದಾದಮೇಲೆ ನಾರ್ಮಲ್ ಡೆಲಿವರಿಗೆ ಚೆಕಪ್ ಮಾಡಿದ್ರು. ಬಟ್ ಮಗು ಹೆಡ್ ಬಿಗ್ಗಿದೆ, ಬರೋದಿಲ್ಲ ಅಂತ ಆಮೇಲೆ ಆ ಡಾಕ್ಟರೇ ಹೇಳಿದ್ರು. ಸೊ C-ಸೆಕ್ಷನ್ನೇ ಮಾಡೋಣ ಅಂತ ಕನ್ಫರ್ಮ್ ಆಯಿತು. ಅದಾದಮೇಲೆ
ಸಿ ಸೆಕ್ಷನ್ ಪ್ರಾಸೆಸ್ ಎಲ್ಲ ನಡೀತು. ನನ್ನ ಲೈಫಲ್ಲಂತೂ ನಾನು ಯಾವತ್ತೂ ಒಂದು ಚಿಕ್ಕ ಇಂಜೆಕ್ಷನ್‌ಗೂ ಕೂಡ ತುಂಬ ಭಯ ಪಟ್ಕೊಂತಿದ್ದೆ. ಫಸ್ಟ್ ಟೈಮ್ ನನಗೆ ಎಲ್ಲಿಗೆ ಚುಚ್ಚಿದ್ದು ನನಗೆ ಅವತ್ತೇ ನಾನು ಇಂಜೆಕ್ಷನ್‌ಗೆ ಹತ್ತಿದ್ದು ಕೂಡ ಅವತ್ತೇ. ಹ್ಮ್. ಅಲ್ಲಿಗೆ ನಮಗೆ ಇಲ್ಲೆಲ್ಲ ಕೊಟ್ಟು ಗ್ಲೂಕೋಸ್ ಹಾಕೋದಕ್ಕೆಲ್ಲ ಗ್ಲೂಕೋಸ್ ಎಲ್ಲ ಹಾಕಿದ್ರು. ಬಟ್ ಸ್ಟಿಲ್ ಡಾಕ್ಟ್ರು ಬಂದಿರಲಿಲ್ಲ. ಅದಾದಮೇಲೆ ಡಾಕ್ಟ್ರು ಒಂದು 1 ಗಂಟೆಗೇನೋ ಬಂದರು. ಸೊ 1 ಗಂಟೆಗೆ ಬಂದಾದಮೇಲೆ 1 ಗಂಟೆ ತನಕ ಊಟ ತಿಂಡಿ ಅಂದರೆ ಸಿ ಸೆಕ್ಷನ್ ಅಂದರೆ ಗೊತ್ತಿರುತ್ತೆ, ಬೆಳಗ್ಗಿಂದ ಏನೂ ಕೊಟ್ಟಿರಲ್ಲ. 1 ಗಂಟೆ ತನಕನೂ ಏನೂ ಮಾಡಿರಲಿಲ್ಲ. ನನಗೆ ಇವತ್ತು ಮಾಡ್ತಾರೋ ಇಲ್ವೋ ಅಂತಲೇ ಡೌಟ್ ಆಗಿತ್ತು. ಆ ಡಾಕ್ಟರ್ ಒಂಥರ ಹಾಗೇನೋ ಒಂದೊಂದು ಸಲ ಮಾಡಿದ್ರೆ ಮಾಡ್ತಾರೆ, ಇಲ್ಲ ಸಿ ಸೆಕ್ಷನ್ನ ಇಲ್ಲ ಮಾಡಲ್ಲ. ಸೊ ಒಂದು ಸ್ಟೇಜಿಗೆ ಭಯ ಕೂಡ ಆಯಿತು. ಸಿ ಸೆಕ್ಷನ್ ಅಂದರೆ ಗೊತ್ತಲ್ವಾ, ಕುಯ್ದು ಮಗುನ ತೆಗಿತಾರೆ ಅಂತ ಸಿಕ್ಕಾಪಟ್ಟೆ ಭಯ ಆಯಿತು. ಬಟ್ ಸ್ಟಿಲ್ ಒಂದು ಧೈರ್ಯ ಮಾಡಿ ಅನಸ್ತೇಶಿಯಾ ಕೊಟ್ಟಿರ್ತಾರೆ, ಏನೂ ಗೊತ್ತಾಗೋದಿಲ್ಲ ಅನ್ನೋ ರೀಸನ್ಗೆ ಅಂತ ಒಂದು ಧೈರ್ಯದಲ್ಲಿ ಹೋದೆ. ಮನೆಯವರೆಲ್ಲ ಹೊರಗಡೆ ವೇಟ್ ಮಾಡ್ತಾಯಿದ್ರು. ಅವರಂತೂ ನನಗಿಂತ ಸಿಕ್ಕಾಪಟ್ಟೆ ಭಯ ಪಟ್ಕೊಂಡಿದ್ರು ಅಂತ ಅನಿಸುತ್ತೆ. ಹಾಗಂತ ಹೇಳ್ತಾ ಇದ್ರು, ನನಗೆ ಅಷ್ಟು ಗೊತ್ತಿಲ್ಲ ಅಲ್ಲ. ಸೊ ಎಲ್ಲರೂ ಹೊರಗಡೆ ವೇಟ್ ಮಾಡ್ತಾಯಿದ್ರು. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅನಸ್ತೇಶಿಯಾನೂ ಕೊಟ್ಟರು. ಅನಸ್ತೇಶಿಯಾ ಕೊಟ್ಟಮೇಲೆ ಕಾಲನ್ನು ಹಿಂಗೆ ಬಡಿದ್ಬಿಟ್ಟು ನಿಮಗೆ ಫೀಲ್ ಆಗ್ತಿದೆಯಾ ಅಂತ ಕೇಳಿದ್ರು. ನನಗೆ ಫೀಲ್ ಆಗ್ತಾಯಿತ್ತು. ನಾನು ಅಂದ್ಕೊಂಡೆ ಅನಸ್ತೇಶಿಯಾ ಕೊಟ್ಟಮೇಲೆ ಕಾಲು ಇದೆಲ್ಲ ಫೀಲ್ ಆಗೋದಿಲ್ಲ, ಸೊ ನಮಗೇನು ಗೊತ್ತಾಗೋದೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಆಗಿದ್ದ ಎಕ್ಸ್ಪೀರಿಯನ್ಸೇ ಬೇರೆ. ಅಲ್ಲಿ ಹೋದ್ಮೇಲೆ ಕಾಲು ಟಚ್ ನನಗೆ ಅವ್ರು ಮುಟ್ಟಿದ್ದೆಲ್ಲ ಫೀಲ್ ಆಗ್ತಿತ್ತಲ್ಲ, ಕುಯ್ದು ಬಿಡ್ತಾರೆ ಹಂಗೇನೆ ಅಂತ ಅಂದ್ಕೊಂಡ್ಬಿಟ್ಟೆ. ಅವಾಗ ನಾನು ಹೇಳಿದೆ, ನನಗೆ ಫೀಲ್ ಆಗ್ತಿದೆ ನೀವು ಮಾಡೋದೆಲ್ಲ ಅಂತ ಹೇಳಿದೆ. ಬಟ್ ಅವ್ರು ಹೇಳಿದ್ರು, ಫೀಲ್ ಆಗುತ್ತೆ ಬಟ್ ಏನೂ ನೋವಾಗೋದಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅದಾದಮೇಲೆ ಮಗು ಒಂದು ಹೋಗಿದ್ದೊಂದು 5 ಮಿನಿಟ್ಸ್‌ಗೆನೆ ಅವನ ಅಳು ಕೇಳಿಸ್ತು. ಒಂದು 2:43 ಅಂತ ಅನ್ಸುತ್ತೆ. ಅವಾಗ್ಲೇನೆ ಅವನು ಫಸ್ಟ್ ಅತ್ತಾದ್ಮೇಲೆ ಡಾಕ್ಟರು ಭೀಮ ಹುಟ್ಟಿದ್ರು ನಿಂಗೆ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಪ್ರೊಸೆಸಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇನ್ನೂ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಮಗುನ ಹುಟ್ಟಿದ ತಕ್ಷಣ ಏನು ಕೊಡಲಿಲ್ಲ. ಆಮೇಲೆ ತಗೊಂಡೋಗಿ ವಾಶ್ ಮಾಡಿ, ಆಮೇಲೆ ನಿಮ್ಮ ಮಗು ಹುಟ್ಟಿದೆ ಅಂತ ಹೇಳಿ ಒಬ್ಬರು ನರ್ಸು ನಿಮ್ಮ ಮಗು ನೋಡಿ ಹೇಗಿದೆ ಅಂತ ಹೇಳಿ ತೋರಿಸಿದ್ರು. ನಂಗೆ ಆಲ್ರೆಡಿ ಗೊತ್ತಿತ್ತು ಗಂಡು ಅಂತ. ಸೊ ಅಷ್ಟೇನು ಸರ್ಪ್ರೈಸ್ ಆಗಲಿಲ್ಲ. ನನಗೆ ಗಟ್ ಫೀಲಿಂಗ್ 99% 9% ನಂಗೆ ಹುಡುಗನೇ ಆಗೋದು ಅಂತ ನನಗೆ ಅನ್ನಿಸ್ತಾ ಇತ್ತು. ಅವನನ್ನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ನಮ್ಮ ಮನೇಲಿ ಹೊರಗಡೆ ಟೆನ್ಷನ್ ಮಾಡ್ಕೊತಿದ್ರೆ ಮೇ ಬಿ ನಾನು ನಗ್ತಾ ಇದ್ದೆ ಅಂತ ಅನಿಸುತ್ತೆ ಆ ಟೈಮಲ್ಲಿ. ಮನೆಯವ್ರಿಗೆಲ್ಲ ತಗೊಂಡೋಗಿ ಕೊಟ್ಟರು. ಕೊಟ್ಟಾಗ ಫಸ್ಟು ನಮ್ಮ ಯಜಮಾನ್ರು ವಹಿಸ್ಕೊಂಡು ಬಂದೆ ಮಗುನ. ಮಮ್ಮಿ ಮಗುನ ಇಸ್ಕೊಳ್ಳೋದು ಬಿಟ್ಟು ಅಳ್ತಾ ಇದ್ರು ಅಂತ ನಮ್ಮ ಅತ್ತೆ ಹೇಳಿದ್ರು ನನಗೆ. ನನ್ನ ಮಗಳು ಹೊಟ್ಟೆ ಕೂದಿ ಮಗುನ ತೆಗ್ದಿದ್ದಾರೆ ಅಂತ. ಬಟ್ ನನಗೇನು ಅಷ್ಟು ಫೀಲ್ ಆಗಲಿಲ್ಲ. ತುಂಬ ಖುಷಿ ಆಯಿತು. ಒಂದು 1 ಅವರ್ಸ್ ಮೇ ಬಿ ಒಂದು 30 ಮಿನಿಟ್ಸ್ 1 ಅವರ್ ಆದಮೇಲೆ ನನ್ನ ಹೊರಗಡೆ ಕೊಟ್ಟರು. ನನಗೆ ಅನಸ್ತೇಶಿಯಾ ಪವರ್ ಇರೋದ್ರಿಂದ ಸ್ವಲ್ಪನೂ ನೋವಾಗ್ತಿರ್ಲಿಲ್ಲ. ನಾನು ನಗ್ನಗ್ತಾನೆ ಹೊರಗಡೆ ಬಂದೆ. ನಮ್ಮ ಮನೆಯವರು ಎಲ್ಲರೂ ಅಳ್ತಾ ಒಂಥರ ಬೇರೆ ಥರ ಬಂದರೆ ನೀನು ನಗ್ನಗ್ತಾನೆ ಬರ್ತಿದ್ಯಲ್ಲ ಅಂತ ಹೇಳಿದ್ರು. ಈವ್ನಿಂಗ್ 5 ತನಕನೂ ನನಗೇನೂ ನೋವು ಗೊತ್ತಾಗಲಿಲ್ಲ. ಚೆನ್ನಾಗೇ ಒಂದವ್ರ ಜೊತೆಲ್ಲ ಚೆನ್ನಾಗೇ ಮಾತಾಡಿ ಕಲಿತೆ. 5 ಗಂಟೆ ಆದಮೇಲೆ ಅನಸ್ತೇಶಿಯಾ ಪವರ್ ಇಳಿದ್ಮೇಲೆ ಸಿಕ್ಕಾಪಟ್ಟೆ ಪೇನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನನಗೇನಾಗ್ತಿದೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲರೂ ಸಮಾಧಾನ ಮಾಡ್ತಿದ್ರು. ಸಮಾಧಾನ ಹೆಂಗೆ ಮಾಡ್ಕೊಳಕ್ಕಾಗುತ್ತೆ, ಅಷ್ಟು ನೋವಾಗ್ತಿದೆ ಅಂತೆಲ್ಲ ಎಲ್ಲರನ್ನೂ ಬಿಟ್ಟಿದ್ದೀನಿ ಅವತ್ತು. 1 ಅವರ್ ಅದಾದಮೇಲೆ 1 ಅವರ್ 6 ಗಂಟೆ ತನಕ ಸಿಕ್ಕಾಪಟ್ಟೆ ನೋವು ಬಂತು. ನನ್ನ ಲೈಫಲ್ಲೇ ಆ ಪೇನೇ ಅನುಭವಿಸಿಲ್ಲ ಅನ್ನೋ ಅಷ್ಟು ನೋವು ಬಂತು. 6 ಗಂಟೆ ನಮ್ಮ ಯಜಮಾನ್ರು ಹೋಗಿ ಮಧ್ಯೆ ಹೋಗಿ ಇಂಜೆಕ್ಷನ್ ಕೊಡ್ತಾರಲ್ಲ, ಪೇನ್ ಕಿಲ್ಲರು ಕೊಡಿ ಬನ್ನಿ ಅಂತೆಲ್ಲ ಕರೆದ್ರೆ ಅನಸ್ತೇಶಿಯಾ ಪವರ್ ಇಳಿದು 1 ಅವರ್ ಆಗೋ ತನಕ ಏನೂ ಕೊಡೋದಿಲ್ಲ, 6 ಗಂಟೆ ಮೇಲೆನೇ ಕೊಡೋದು ಅಂತ ಹೇಳಿ ಅವ್ರಿಗೂ ಅವರ ಮುಖನೇ ನೋಡೋಕ್ಕಾಗ್ತಿರ್ಲಿಲ್ಲ. ಅವ್ರನ್ನ ನೋಡ್ಕೊಂಡು ನಾನು ಸಮಾಧಾನ ಮಾಡ್ಕೊತಿದ್ದೆ. 6 ಗಂಟೆ ಆದಮೇಲೆ ನರ್ಸ್ ಬಂದು ಪೇನ್ ಕಿಲ್ಲರ್ ಕೊಟ್ಟಾದಮೇಲೆ ನಾನು ಸ್ವಲ್ಪ ನಾರ್ಮಲ್ ಆಗಿದ್ದು. ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿತ್ತು. ನಾರ್ಮಲ್ ಡೆಲಿವರಿಲಿ ಮಾತ್ರ ಪೇನ್ ಇರಲ್ಲ. ನಾರ್ಮಲ್ ಡೆಲಿವರಿಲಿ ಮುಂಚೆ ಪೇನ್ ಇದ್ದರೆ ಸಿ ಸೆಕ್ಷನಲ್ಲಿ ಅದಾದಮೇಲೆ ಪೇನ್ ಇರುತ್ತೆ. ನಾರ್ಮಲ್ ಡೆಲಿವರಿ ಆದವರು ವಿತಿನ್ ಅ ಸೆಕೆಂಡ್ ನಡೀತಾರೆ. ಬಟ್ ಸಿ ಸೆಕ್ಷನ್ ಆದವ್ರಿಗೆ ಮಾತ್ರ ಫಸ್ಟ್ ಹೆಜ್ಜೆ ಇಡೋದು ತುಂಬಾ ಕಷ್ಟ ನನ್ನ ಪ್ರಕಾರ. ಸಿ ಸೆಕ್ಷನ್ ಯಾರ್ಯಾರು ಮಾಡಿಸ್ಕೊಂಡು ಮತ್ತೆ ಆರಾಮಾಗಿ ನಡೀತಿದ್ದೀರಾ, ಯಾವ ಪೇನ್ಫುಲ್ ದಾರಿಲಿ ಬಂದಿರ್ತೀರಾ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಇನ್ನೊಂದು ಸಲ ನೆನೆಸ್ಕೊಂಡ್ರೆ ಭಯನೇ ಆಗುತ್ತೆ. ಅವತ್ತಿಗೆ 6 ಗಂಟೆ ಆದಮೇಲೆ ಇಂಜೆಕ್ಷನ್ ಕೊಟ್ಟಾದಮೇಲೆ ಸ್ವಲ್ಪ ಇಂಜೆಕ್ಷನ್ ಪವರ್ ಬಂದಮೇಲೆ ನನಗೆ ಸ್ವಲ್ಪ ರಿಲೀಫ್ ಆಯಿತು. ನನ್ನ ಮಗುನೂ ಕೂಡ ಮುದ್ದಾಡೋ ಅಷ್ಟು ಸ್ಟೇಜಲ್ಲಿ ನಾನು ಇರಲಿಲ್ಲ. ಅವನು ಹೇಗಿದ್ದಾನೆ ಏನಿತ್ತ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಮಮ್ಮಿನೇ ಫುಲ್ ಕರ್ಕೊಂಡಿದ್ದಿದ್ದು ಅವನ್ನ. ಇದು ಫಸ್ಟ್ ಡೇ. ಅದಾದಮೇಲೆ ಬಂದಿದ್ದವರೆಲ್ಲ ಹೊರಟರು. ನಮ್ಮ ಮಮ್ಮಿ ಮತ್ತು ನಮ್ಮ ಅಣ್ಣನ ಹೆಂಡತಿ ಅವರ ಮಮ್ಮಿ, ನಮ್ಮ ಅತ್ತೆ ಇಬ್ಬರು ಅವತ್ತಲ್ಲೇ ಉಳ್ಕೊಂಡಿದ್ರು. ನಾನು, ನಮ್ಮ ಮಗು 4 ಜನ ಇದ್ವಿ ನಾವು. ಬೆಳಿಗ್ಗೆ ತನಕನೂ ಅವನು
ಮಲ್ಗೆ ಇಲ್ಲ. ಸೊ ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಇಬ್ಬರು ಕೂಡ ಒಬ್ಬರಲ್ಲ ಒಬ್ಬರು ಕರ್ಕೊಂಡು ಅವ್ರನ್ನ ಸಮಾಧಾನ ಮಾಡ್ತಾಯಿದ್ರು. ಬೆಳಿಗ್ಗೆ ಮಲ್ಕೊಂಡ್ರೆ ಸಂಜೆ ತನಕ ಎದ್ದೇಳ್ತಿರ್ಲಿಲ್ಲ, ಸಂಜೆ ಎದ್ದರೆ ಬೆಳಿಗ್ಗೆ ತನಕನೂ ಮಲ್ಕೋತಿರ್ಲಿಲ್ಲ ಪಾಪ. ಒಂದು ವಾರ ನಮ್ಮ ಮಮ್ಮಿ ಅಂತೂ ಒಂದು ಸ್ವಲ್ಪನೂ ಕಣ್ಣೇ ಮುಚ್ಚಿಲ್ಲ. 2 ತಿಂಗಳಾಯ್ತು ನಾನು ಕಣ್ಣು ಮುಚ್ಚಿಲ್ಲ, ಅದು ಬೇರೆ ವಿಷಯ. ನಿದ್ದೆನೇ ಮಾಡ್ತಾ ಇಲ್ಲ, ಅಂದರೆ ನೈಟ್ ಎದ್ದೇಳ್ತಾನೆ, ಬೆಳಿಗ್ಗೆ ಮಲ್ಕೋತಾನೆ, ಈ ರೀತಿ ಪ್ರಾಸೆಸ್ ಆಗಿಬಿಟ್ಟಿದೆ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ. ಎಲ್ಲನೂ ಅಡ್ಜಸ್ಟ್ ಆಗಬೇಕು, ಮದರ್ಹುಡ್ ಕಲಿಬೇಕು ಅಂತಾರಲ್ಲ ಹಾಗೆ. ಅದಾದಮೇಲೆ ಏನಂತಂದರೆ ಮನು ಲಿಟ್ರಲಿ ಮಗುನೂ ನೋಡ್ದೇನೆ ನನ್ನ ಪೇನ್ ತಡ್ಕೊಳಕ್ಕಾಗಲ್ಲ ಅಂತ ಅಳ್ತಿರೋದನ್ನ ನೋಡಿ ಅವ್ರ ಮಗುನೂ ಕೂಡ ಕರ್ಕೊಂಡಿಲ್ಲ. ಯಾಕೆ ಅಂತ ಕೇಳ್ತಿದ್ದಕ್ಕೆ ನೀನು ಪೇನಲ್ಲಿದೆ, ಅವನ್ನ ನೋಡೋಕ್ಕಾಗ್ತಿರ್ಲಿಲ್ಲ ನನಗೆ ಅಂತ ಹೇಳ್ತಿದ್ರು. ಅದಾದಮೇಲೆ ನಾಳೆಗೆ ಫಸ್ಟು ಡಾಕ್ಟರ್ಸು ಎದ್ದು ಕೂತ್ಕೊಳ್ಳಿ, ಎದ್ದು ಓಡಾಡಿ ಅಂತೆಲ್ಲ ಹೇಳ್ತಾಯಿದ್ರು. ಲಿಟ್ರಲಿ ಎದ್ದು ಕೂತ್ಕೊಳ್ಳೋದಕ್ಕೂ ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿತ್ತು. ಹೇಳೋದಕ್ಕೆ ಆಗೋದಿಲ್ಲ, ಅದನ್ನ ಅಷ್ಟೊಂದು ಪೇನ್ ಆಗ್ತಾಯಿತ್ತು. ಫಸ್ಟ್ ಡೇ ನಾನು ನಡೆಯೋದು ಕಷ್ಟ, ಆ ರೀತಿ. ಅದಾದಮೇಲೆ 3 ದಿನಕ್ಕೆ ಬಾಣಂತಿಯರ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. 3 ದಿನ ತನಕ ಸ್ಪೆಷಲ್ ವಾರ್ಡಲ್ಲಿ ಇಟ್ಟಿರ್ತಾರೆ. 3 ದಿನ ಆದಮೇಲೆ ಬಾಣಂತಿ ವಾರ್ಡ್ಗೆ ಇದು ಮಾಡ್ತಾರೆ. ಅಲ್ಲಿಗೆ ಹೋದಾಗ ಕಂಪಲ್ಸರಿ ನಡಿಲೇಬೇಕು. ಅಂದರೆ ದಿನ 2 ಇಂಜೆಕ್ಷನ್ ಕೊಟ್ಟಿರ್ತಾರೆ. ಬೆಳಿಗ್ಗೆ 1 ಇಂಜೆಕ್ಷನ್, ಸಾಯಂಕಾಲ 1 ಇಂಜೆಕ್ಷನ್ ಕೊಡ್ತಾ ಇರ್ತಾರೆ. ಸ್ಪೆಷಲ್ ವಾರ್ಡಲ್ಲಿರೋ ತನಕ ಗ್ಲೂಕೋಸ್ ಕೂಡ ಹಾಕಿರ್ತಾರೆ. ಸಿ ಸೆಕ್ಷನ್ ಆದಮೇಲೆ 1 ಡೇ ಆದಮೇಲೆ ಫಸ್ಟು ಗಂಜಿ ಕೊಡಿ ಅಂತ ಹೇಳ್ತಾರೆ. ಫಸ್ಟ್ ನೀರು ಕೊಡಿ ಅಂತ ಹೇಳ್ತಾರೆ. ನೀರೇನು ವಾಮಿಟ್ ಆಗಲಿಲ್ಲ ಅಂದರೆ ಸ್ವಲ್ಪ ಗಂಜಿ ಇಲ್ಲ ಇಡ್ಲಿ ಏನಾದರೂ ಕೊಡಿ ಅಂತ ಹೇಳ್ತಾರೆ. ನನಗಂತೂ ಎದ್ದು ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ನಮ್ಮ ಮಮ್ಮಿ ಇಲ್ಲ ನಮ್ಮ ಯಜಮಾನ್ರು ಇದರಲ್ಲಿ ಯಾರು ಒಬ್ಬರು ತಿಂಡಿ ತಿನ್ನಿಸ್ತಾಯಿದ್ರು. ಯಪ್ಪ, ಆ ಡೇಸ್ಗಳೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ. ಮೆಮೊರಿಯಾಗಿ ಕೂಡ ಉಳ್ಕೊಳ್ತು. ನನಗೆ ಇನ್ನೂ 15 ದಿನ ಟೈಮ್ ಇದ್ದಿದ್ದರಿಂದನೋ ಏನೋ ಗೊತ್ತಿರಲಿಲ್ಲ, ಹಾಲು ಬರ್ತಾ ಇರಲಿಲ್ಲ. ನೈಟ್ ಫುಲ್ಲು ಎಷ್ಟು ಅಳೋನು ಅಂತಂದರೆ ನನಗೆ ಒಂಥರ ಗಿಲ್ಟ್ ಫೀಲ್ ಆಗ್ತಾಯಿತ್ತು. ಹಾಲೇ ಬರ್ತಿಲ್ವಲ್ಲ ಅನ್ನೋ ಸ್ಟೇಜೆಲ್ಲ. ತುಂಬ ಜನ ಮದರ್ಸ್ ಇದನ್ನು ಫೇಸ್ ಮಾಡಿ ಬಂದಿರ್ತಾರೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಅವ್ರ ಮಗು ಅಳ್ತಾ ಇರುತ್ತೆ, ಏನಕ್ಕೆ ಅಳ್ತಾ ಇರುತ್ತೆ, ಹಸುವಿನಿಂದ ಅಳ್ತಾ ಇರುತ್ತೆ. ಬಟ್ ಸಮಾಧಾನ ಮಾಡೋಕ್ಕಾಗದೇ ಇರೋ ಸ್ಟೇಜಲ್ಲಿ ಒಬ್ಬರು ತಾಯಿ ಇರ್ತಾರೆ ಅಂತ ಅಂದರೆ ಹೆಂಗೆ ಫೀಲ್ ಆಗ್ತಿರುತ್ತೆ ಅವ್ರಿಗೆಲ್ಲ ಅಂತ. ಬಿ ಸ್ಟ್ರಾಂಗ್, ಮತ್ತು ಸರಿ ಆಗ್ತೀರಾ ಅಂತ ಹೇಳ್ತೀನಿ. ಮತ್ತು ಯಾರ್ಯಾರು ಭಯ ಪಟ್ಕೊಂಡಿದ್ದಾರೆ, ಏನೂ ಆಗೋದಿಲ್ಲ, ಜಸ್ಟ್ ಒಂದು ಪ್ರೋಸೆಸ್ ಅಷ್ಟೇ. ಅದು ಮುಗಿದ್ಮೇಲೆ ಎಲ್ಲನೂ ನಾರ್ಮಲ್ ಆಗಿರುತ್ತೆ. ಹಾಲು ಬರ್ತಿರ್ಲಿಲ್ಲ, ಆ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ. ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಇನ್ನೇನು ನಾಳೆ ಡಿಸ್ಚಾರ್ಜ್ ಆಗಬೇಕು. ಇವತ್ತು ಇವನು ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಕಣ್ಣೆಲ್ಲ ಹಳದಿ ಕಲರ್ ಆಗಿತ್ತು. ಸೊ ಜಾಂಡೀಸ್ ಇದೆ ಅಂತ ಡಾಕ್ಟರ್ಸ್ ಏನು ಹೇಳಿಲ್ಲ. ನಮ್ಮ ಮಮ್ಮಿ ಅದನ್ನು ನೋಡಿ ಮೇ ಬಿ ಹಿಂಗಾಗಿರ್ಬೋದೇನೋ ಅಂತ ಹೇಳಿ ಚೆಕಪ್ ಕೊಡೋಣ ಅಂತ ಹೇಳಿ ಇವನಿಗೆ ಬ್ಲಡ್ ಎಲ್ಲ ತೊಗೊಂಡು ಹೋಗಿ ಚೆಕಪ್ ಕೊಟ್ಟಾದಮೇಲೆ ಜಾಂಡೀಸ್ ಇದೆ ಅಂತ ಹೇಳಿದ್ರು. ಆವಾಗ ಒಂದ್ಸಲ ಮತ್ತೆ ಬೇಜಾರಾಯಿತು. ಸಿ ಸೆಕ್ಷನ್ ಆದಾಗಿಂದ ಅದು ಮುಗಿಯೋ ತನಕನೂ ತುಂಬ ಪ್ರೋಸೆಸ್ಸಲ್ಲಿ ತುಂಬ ಬೇಜಾರೇ ಆಗ್ತಾ ಬಂದಿತ್ತು. ಮನೆಗೆ ಬರೋ ತನಕನೂ ತುಂಬ ಬೇಜಾರಲ್ಲೇ ಕಳೆದಿದ್ವಿ ಆ ಹಾಸ್ಪಿಟಲಲ್ಲೆಲ್ಲ. ಇವನನ್ನು ಫೋಟೋಥೆರಪಿಗೆ ಹಾಕಿಸ್ಬೇಕು ಅಂತ ಹೇಳಿ ಅಲ್ಲಿ ಇವನನ್ನು ಒನ್ ಡೇ ಫುಲ್ಲು ನಾನು, ನಮ್ಮ ಮಮ್ಮಿ, ನಮ್ಮ ದೊಡ್ಡಮ್ಮ ಇದ್ರು 3 ಜನನು ಕಂಪ್ಲೀಟಾಗಿ ಮಲಗೇ ಇಲ್ಲ. ಇವನ್ನ 2 ಅವರ್ಸ್ ಇಡೋದು, 2 ಅವರ್ಸ್ ಬಿಟ್ಟು ಬ್ರೆಸ್ಟ್ ಫೀಡ್ ಮಾಡಿ ಮತ್ತೆ ಫೋಟೋಥೆರಪಿಗೆ ಮಲಗಿಸ್ತಾ ಇದ್ವಿ. ಸೊ ಇಷ್ಟೆಲ್ಲ ಪ್ರಾಸೆಸ್ ಮತ್ತೆ ಆಗ್ತಾಯಿತ್ತು. ಅಲ್ಲಿರೋ ನರ್ಸ್ ಬಂದು ನೀವೇನು ತಲೆ ಕೆಡಿಸ್ಕೋಬೇಡಿ, ಅಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಹೋದಾದ್ಮೇಲೆ ಅಲ್ಲಿ ಬಿಸಿಲಿಗೆ ತೋರಿಸಿ ಅದಾದಮೇಲೆ ಬ್ರೆಸ್ಟ್ ಫೀಡ್ ಮಾಡಿ ಎವ್ರಿ 2 ಅವರ್ಸು ಸರಿ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿರೋ ಅಜ್ಜಿರು ಕೂಡ ಅದೇ ಹೇಳಿದ್ರು. ಅಲ್ಲಿ ನಮ್ಮ ಪಕ್ಕದ ಬೆಡ್ಡಲ್ಲಿ ಒಬ್ರು ಅಜ್ಜಿ ಇದ್ರು. ಮನೆಗೆ ಕರ್ಕೊಂಡು ಬಂದ್ವಿ. ಅಲ್ಲಿ ತನಕ ಮನೆಗೆ ಬಂದು ಒಂದು ವೀಕಲ್ಲೇ ನನಗೆ ಅವರು ಕೂಡ ಸ್ವಲ್ಪ ಧೈರ್ಯ ಮಾಡಿದ್ರು. ನಾವು ಒಂದ್ಸಲ ಹೋಗಿ ಡಾಕ್ಟರ್ನ ನಮ್ಮ ಮಗು ತೋರಿಸಿ ಸರ್ ಕರ್ಕೊಂಡು ಹೋಗ್ಬೋದಾ, ಸ್ವಲ್ಪ ಕಡಿಮೆ ಆಗಿದೆ ಅಂತ ಕೇಳಿದ್ಮೇಲೆ ನಾರ್ಮಲ್ ಸಿ ಸೆಕ್ಷನ್. ಏನಕ್ಕೆ ಸಿ ಸೆಕ್ಷನ್ ಅಂದರೆ ಇವನು ವೇಟ್ ಜಾಸ್ತಿ ಇದ್ದ, ಅದಕ್ಕೋಸ್ಕರ ಸಿ ಸೆಕ್ಷನ್ ಆಗಿದ್ದು. ಸೊ ಇಷ್ಟು ನಾನು ಡೈರಿ ಬ್ಲಾಗ್ ಇದು. ನಾವು ಲಿಟ್ರಲಿ ಅಲ್ಲಿ 8 ದಿನ ಇದ್ವಿ. ಹಾಸ್ಪಿಟಲ್ ಇದ್ದಿದ್ದು ಗೊತ್ತಿಲ್ಲ, ಪಟ ಅಂತ ದಿನಗಳ ಕಳೆದಿತ್ತು. ಇಲ್ಲಿ ಮನೆಗೆ ಬಂದಮೇಲೆ ಡೇಸೇ ಕಳೀತಾ ಇಲ್ಲ ನನಗೆ. ಅವನು ಬೇಗ ಸ್ವಲ್ಪ ದೊಡ್ಡವನಾಗಿ ನಮ್ಮ ಜೊತೆ ರಿಯಾಕ್ಟ್ ಮಾಡಬೇಕು, ಆಟ ಆಡಬೇಕು ಅಂತೆಲ್ಲ ಫೀಲ್ ಆಗ್ತಾ ಇದೆ. ಇವಾಗ 2 ಮಂತ್ ತುಂಬಾದ್ಮೇಲೆ ಮುಖಗಳು ನೋಡ್ತಾ ಇದ್ದಾನೆ. ಸ್ವಲ್ಪ ಅದನ್ನೆಲ್ಲ ನೋಡೋ ಖುಷಿ ಇದೆ. ಡೆಲಿವರಿ ವ್ಲಾಗ್ನ ಕಂಪ್ಲೀಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್
ಮನೆಯವ್ರಿಗೆಲ್ಲ ಬೇಜಾರಾಗಿತ್ತು ನನ್ನ ಸ್ಟೇಜ್ ನೋಡೋಕ್ಕಾಗ್ದೇ. ಸೊ ಅವರು ಕೂಡ ಕ್ಯಾಪ್ಚರ್ ಮಾಡಿಲ್ಲ. ನನ್ನ ಕೈಲಿ ಎಷ್ಟಾಯಿತೋ ಅಷ್ಟು ಕ್ಯಾಪ್ಚರ್ ಮಾಡಿ ಆ ಸೀನ್ಗಳೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮನೆಗೆ ಬಂದಮೇಲೆ ಲಿಟ್ರಲಿ 8 ದಿನ ಸ್ನಾನನೇ ಮಾಡಿಲ್ಲ. ಸಿ ಸೆಕ್ಷನ್ ಆದವ್ರು ಆಲ್ಮೋಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ, ಹೊಲಿಗೆ ಎಲ್ಲ ಹಾಕಿರ್ತಾರೆ ಅಂತೆಲ್ಲ ಹೇಳಿ ಸೊ ಇದು ಮಾಡಿಲ್ಲ. ಮನೆಗೆ ಬಂದಮೇಲೆ ಅದೇ ಫಸ್ಟು. ಅದಾದಮೇಲೆ ಮತ್ತೆ ಹೋಗಿ ಸ್ಟಿಚ್ ಬಿಡ್ಸ್ಕೊಂಡು ಬಂದೆ. ಸ್ಟಿಚ್ ಬಿಡಿಸಾದ್ಮೇಲೆ ಕಂಪ್ಲೀಟಾಗಿ ನಾರ್ಮಲ್ ಆಗಿನೇ ಇದ್ವಿ. ಇವಾಗ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲದು ನಾನು ಮೊದಲು ಬಿಫೋರ್ ಡೆಲಿವರಿ ಹೇಗಿದ್ದೆ, ಆಫ್ಟರ್ ಡೆಲಿವರಿ ಕೂಡ ಪ್ರೆಗ್ನೆನ್ಸಿಗಿಂತ ಮುಂಚೆ ಹೇಗಿದ್ದೆ, ಪ್ರೆಗ್ನೆನ್ಸಿ ಈಗ ಡೆಲಿವರಿ ಆದಮೇಲೆ ಅದೇ ರೀತಿ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಬೇಗ ವೇಟ್ ಲಾಸ್ ಆಗೋಯ್ತು. ಒಂದು 15 ಡೇಸ್ ಕೂಡ ಆಗಲಿಲ್ಲ, ನಾನೇನು ಡಯಟ್ ಮಾಡಿಲ್ಲ. ಇವನಿಗೆ ನಾನು ಸ್ಟಿಚ್ ಬಿಡ್ಸಕ್ಕೆ ಹೋದಾಗ ಸ್ವಲ್ಪ ಮುದ್ದಲೆಲ್ಲ ಗುಳ್ಳೆ ಬಂದ್ಬಿಟ್ಟಿದ್ದು, ಅದನ್ನು ತೋರಿಸ್ಕೊಂಡು ಬರೋಣ ಅಂತ ಹೋಗಿದಾಗ ವೇಟ್ ಮಾಡಿದ್ವಿ. ವೇಟ್ ಚೆಕಪ್ ಮಾಡಿದಾಗ ಆಲ್ರೆಡಿ ಒಂದು 10-11 kgs ಕಡಿಮೆನೇ ಆಗಿಬಿಟ್ಟಿದ್ದೆ ನಾನು 15 ಡೇಸಲ್ಲಿ. ಸೊ ಅಲ್ಲಿಂದ ಬಂದಮೇಲೆ ಇವನಿಗೆ ಮತ್ತೆ ಮುಗ್ದಲೆಲ್ಲ ರ್ಯಾಷಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನನಗಂತೂ ಏನು ಒಂದಾದ್ಮೇಲೆ ಒಂದು ಇವನಿಗೆ ಕಲಿತಾನೆ ಇಲ್ವಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲಿ ಆವಾಗ ಡಾಕ್ಟರ್ ಏನು ಹೇಳಲಿಲ್ಲ. ಅಂದರೆ ಅಕ್ಕಪಕ್ಕದಲ್ಲಿ 3 ತಿಂಗಳ ತನಕ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ 3 ತಿಂಗಳಾದ್ಮೇಲೆ ಹೋಗುತ್ತೆ ಹೇಳಿ ಮಾಡಿದ್ರು. ಅಲ್ಲಿಗೆ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಇವನಿಗೆ ಸ್ವಲ್ಪ ಲೋಷನ್ ಎಲ್ಲ ತೆಗೆಸ್ಕೊಂಡು ಸೋಪ್ ಚೇಂಜ್ ಮಾಡಿಸ್ಕೊಂಡು ಇವನಿಗೆ ವಾಸಿ ಆಗಲಿ ಅಂತ ಹೇಳಿ ಬಂದ್ವಿ. ಅದೆಲ್ಲ ನಾರ್ಮಲ್, ಅದು ಕೂಡ ಹೊರಟೋಯ್ತು. ಇವಾಗ ಕಂಪ್ಲೀಟಾಗಿ ನಾರ್ಮಲ್ ಆಗಿದ್ದಾನೆ. ಇನ್ನೊಂದು ಪ್ರಾಬ್ಲಮ್ ಅಂದರೆ ಇವಾಗ ತುಂಬ ಬೇಸಿಗೆ ಟೈಮು. ಸೊ ಬೇಸಿಗೆ ಟೈಮಲ್ಲಿ ಇವನಿಗೆ ಫುಲ್ ಸೆಕೆ, ಫ್ಯಾನ್ ಹಾಕ್ತಾ ಇದ್ದೀನಿ. ಡಾಕ್ಟರ್ ಹಾಕಿ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ದೂರದಲ್ಲಿಟ್ಟು ಹಾಕಿ ಅಂತ ಹೇಳಿದ್ದಾರೆ. ಸೊ ಇವನಿಗೆ ಫ್ಯಾನ್ ಹಾಕ್ತಾ ಇದ್ದೀವಿ. ಇವಾಗ ಕರೆಂಟು ಬೇರೆ ಮಧ್ಯೆ ಹೊರಟೋಗ್ತಾ ಇದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಇವನಿಗೂ ಸೆಕೆ ತಡ್ಕೊಳಕ್ಕಾಗ್ತಿಲ್ಲ. ಫ್ಯಾನ್ ಇಲ್ಲಾಂದರೆ ಇವನು ಕೂಡ ಮಲ್ಕೊಳ್ಳೋದಿಲ್ಲ. ಎವ್ರಿ ಟೈಮ್ ಫ್ಯಾನ್ ಇರಲೇಬೇಕು ಇವನಿಗೆ. ಇಲ್ಲ ಅಂದರೆ ನಾವು ಗಾಳಿ ಬೀಸ್ತಾ ಇರಬೇಕಾಗುತ್ತೆ. ಎರಡರಲ್ಲಿ ಒಂದು ಆಗಲಿಲ್ಲ ಅಂದರೆ ಇವ್ನು ನಿದ್ದೆನೂ ಕೂಡ ಮಾಡೋದಿಲ್ಲ ಅಷ್ಟು. ಮತ್ತು ನಮಗೇನು ತಡ್ಕೊಳಕ್ಕಾಗೋದಿಲ್ಲ ಸೆಕೆನ. ಸೊ ಮಗುಗಳು ಕೂಡ ತಡ್ಕೊಳ್ಳೋದಿಲ್ಲ. ಯಾರ ಮನೆಗಾದ್ರು ಮಗು ಇದ್ದರೆ ತುಂಬ ದೂರದಲ್ಲಿಟ್ಟು ಫ್ಯಾನ್ ಹಾಕ್ಸಿ, ಡೈರೆಕ್ಟ್ ಗಾಳಿ ಕೊಡಬೇಡಿ. ಎಲ್ಲರೂ ಗಾಳಿನ ಕೊಡಿ ಮಕ್ಕಳಿಗೆ. ಇಲ್ಲ ಅಂತಂದರೆ ಅವ್ರಿಗೂ ಸೆಕೆ ತಡ್ಕೊಳಕ್ಕಾಗೋದಿಲ್ಲ. ಒಳಗಡೆ ಬೆಚ್ಚಗಿರ್ತಾರೆ ಅಂದ್ಬಿಟ್ಟು ಈ ಸೆಕೆ ಟೈಮಲ್ಲಿ ಅವ್ರಿಗೂ ಬೆಚ್ಚಗಿಡಬೇಡಿ, ಅವ್ರಿಗೆ ನಿದ್ದೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಇದಿಷ್ಟು ನನ್ನ ಒಂದು ಡೆಲಿವರಿ ವ್ಲಾಗ್ ಆಗಿತ್ತು. ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಇನ್ಸ್ಟಾದಲ್ಲಿ DM ಮಾಡಿ, ಇಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲದಕ್ಕೂ ಕೂಡ ರಿಪ್ಲೈ ಮಾಡ್ತಾ ಇದ್ದೀನಿ. ಒಂದು ವಿಡಿಯೋಸ್ಗೆಲ್ಲ ಕಮೆಂಟ್ ಮಾಡಿದರೆ ಏನಕ್ಕೆ ವಿಡಿಯೋ ಅಂತ ಇಲ್ಲ, ಏನಕ್ಕೆ ಮಾಡಿದ್ದೀರಾ ಅಂತೆಲ್ಲ ಕೇಳ್ತಿದ್ದಾರೆ. ಇಷ್ಟೇ ರೀಸನ್ ಡೆಲಿವರಿ ಆಗಿತ್ತು. ಸೊ ಡೆಲಿವರಿ ಆಗಿನ ಮುಂಚೆ 8 ಮಂತ್ ಕಂಪ್ಲೀಟ್ ಆದಮೇಲೆ ನನಗೆ ವಿಡಿಯೋಸ್ ಕಂಪ್ಲೀಟ್ ಮಾಡೋಕ್ಕೆ ಸುಸ್ತಾಯಿತು. ಅದಕ್ಕೆ ಅದನ್ನು ಸ್ಟಾಪ್ ಮಾಡಿದೆ. ಅದಾದಮೇಲೆ 1-2 ಶಾರ್ಟ್ಸ್ ಹಾಕಿದೆ. ಶಾರ್ಟ್ಸ್ ಕೂಡ ಅದನ್ನು ಹಾಕುವಾಗದೇ ಇರೋ ಸ್ಟೇಜಿಗೆ ಬಂದೆ. ತುಂಬ ಸುಸ್ತಾಗ್ತಿತ್ತು. ಆಮೇಲೆ ಡೆಲಿವರಿ ಆದಮೇಲೆ ಸಿ ಸೆಕ್ಷನ್ ಆದಮೇಲೆ ನಿಮಗೆ ಗೊತ್ತು, ಏನೂ ಮಾಡೋದಕ್ಕಾಗೋದಿಲ್ಲ, ತುಂಬ ಪೇನ್ ಇರುತ್ತೆ. ಸೊ ಇವಾಗ ಸ್ವಲ್ಪ ರಿಕವರಿ ಆದಮೇಲೆ ಮತ್ತೆ ಎಷ್ಟು ಸ್ವೆಟ್ ಆಗ್ತಿದ್ದೀನಿ ನೋಡಿ. ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡೋಣ ನನ್ನ ಯೂಟ್ಯೂಬ್ ಜರ್ನಿನ ಅಂತ ಮತ್ತೆ ಇವಾಗ ವಿಡಿಯೋಸ್ ಮಾಡ್ತಾ ಇದ್ದೀನಿ. ತುಂಬ ಪ್ರೀತಿಯಿಂದ ಕೇಳ್ತೀರಾ, ಯಾಕೆ ವಿಡಿಯೋ ಮಾಡ್ತಿಲ್ಲ, ಮಾಡಿ ಬೇಗ ಅಪ್ಲೋಡ್ ಮಾಡಿ, ಸ್ಟಾಪ್ ಯಾಕೆ ಮಾಡಿದ್ದೀರಾ, ಯಾವರು ನಿಮ್ದು ಇನ್ನೂ ಹೊಸ ಕ್ವಶನ್ಸ್ ಎಲ್ಲ ಕೇಳ್ತಿದ್ದೀರಾ. ಸ್ಟಿಲ್ ಇನ್ನೂ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದೀರಾ, ವ್ಯೂಸ್ ಕೂಡ ಆಗ್ತಾ ಇದೆ. ನಾನು ಅಪ್ಲೋಡ್ ಮಾಡಿ 3 ತಿಂಗಳು ಆಗಿದ್ರೂ ಕೂಡ ವ್ಯೂಸು ಬರ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇವಾಗ ನೆಕ್ಸ್ಟ್ ಮತ್ತೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಬೇಕಾ ಅಥವಾ ಒಕೇಶನಲ್ಲಿ ವ್ಲಾಗ್ಸ್ ಬೇಕಾ ಅಂತ ಒಂದು ಕಮೆಂಟ್ ಆಗಿ. ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಐ ಆಮ್ ಸೋ ಸಾರಿ, ಮಧ್ಯ ವಾಯ್ಸ್ ತುಂಬಾ ಗ್ಲಿಚ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವ್ಲಾಗಿಂದ ಕರೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು ಯಾವ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.